ಸ್ನೇಹಿತರೆ ನಮಸ್ಕಾರ. ನಮ್ಮ ಕೋಲಾರದಲ್ಲಿ ಒಂದು ಅದ್ಭುತವಾದ ದೇವಸ್ಥಾನ ಇದೆ ಸ್ನೇಹಿತರೆ. ತುಂಬಾ ಪುರಾತನವಾದ ದೇವಸ್ಥಾನ. ಹೆಂಗ್ ಮೇಂಟೈನ್ ಮಾಡಿದೀವಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಧರ್ಮೋ ರಕ್ಷತಿ ರಕ್ಷಿತ ಅಂತೀವಲ್ಲ, ನಾವು ಧರ್ಮವನ್ನು ಇವತ್ತು ಕಾಪಾಡಿದ್ರೆ ನಾಳೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅಂತಾರಲ್ವಾ, ಅದನ್ನ ಹೆಂಗ್ ಕಾಪಾಡ್ಕೊಂಡಿದೀವಿ ಅಂತ ಒಂದು ದೇವಸ್ಥಾನವನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿದ್ರಾ ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಇದು ನಮ್ಮ ಕೋಲಾರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ, ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂತ ಪುರಾತನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ, ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಕೀಲ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನವಗ್ರಹ ದೇವಸ್ಥಾನ ಹೆಂಗಿದೆ ನೋಡಿ ಸ್ನೇಹಿತರೆ. ನನ್ಗೆ ಈ ದೇವಸ್ಥಾನವನ್ನ ನೋಡಿದಾಗ ಅನ್ಸುತ್ತೆ, ಧರ್ಮವನ್ನು ಕಾಪಾಡ್ತೀವಿ, ಧರ್ಮವನ್ನ ಬೆಳೆಸ್ತೀವಿ ಅಂತ ಹೇಳೋ ಮುಖಂಡರು ಎಲ್ಲಿದ್ದೀರಾ? ಈ ಒಂದು ಅದ್ಭುತವಾದ ದೇವಸ್ಥಾನ ಈ ಪರಿಸ್ಥಿತಿಯಲ್ಲಿದೆ. ಬನ್ನಿ ನನ್ನ ಜೊತೆಗೆ ಒಂದ್ ದಿನ ಫಿಕ್ಸ್ ಮಾಡೋಣ. ಯಾರಾದ್ರೂ ಬರ್ತೀರಾ ನನ್ನ ಜೊತೆ ಹೋರಾಟ ಮಾಡೋದಕ್ಕೆ? ಇಲ್ಲೇ ಕೂತ್ಕೊಳ್ಳೋಣ, ಹೋರಾಟ ಮಾಡೋಣ. ನಾವೆಲ್ಲ ಆರಾಧಿಸುವಂತ ನಾಗರ ಕಲ್ಲುಗಳ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ತುಂಬಾ ಪುರಾತನವಾದ ನಾಗರ ಕಲ್ಲುಗಳು ಯಾವ ತರ ಇದೆ ನೋಡಿ. ಇದು ನಮ್ಮ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಯಾವ ತರ ಇದೆ ಅಂತ. ಸ್ನೇಹಿತರೆ, ಕೋಲಾರದವನಾಗಿ ಈ ಒಂದು ಹಳೆಯ ದೇವಸ್ಥಾನ ನಮ್ಮ ಕೋಲಾರದಲ್ಲಿ ಈ ಪರಿಸ್ಥಿತಿಯಲ್ಲಿ ಇರೋದು ನೋಡಿದ್ರೆ ತುಂಬಾ ಸಂಕಟ ಆಗ್ತಾ ಇದೆ. ನಿಮ್ಗೆ ಆಗ್ತಾ ಇಲ್ವಾ? ಯಾಕೆ ಸುಮ್ನೆ ಕುಳ್ತಿದ್ದೀರಾ? ನೋಡಿ ಹೆಂಗಿದೆ ನೋಡಿ. ಯಾರ್ಯಾರೋ ಈ ವಿಡಿಯೋಗಳನ್ನ ನೋಡಿ ಫುಲ್ಲು ಪ್ರೇರೇಪಿತರಾಗಿ ಬೀದಿಗೆ ಬರೋ ನೀವು ಈ ಒಂದು ದೇವಸ್ಥಾನ ಹಿಂಗಿದೆ ಹೋರಾಟ ಮಾಡೋದಿಲ್ವಾ? ಮನ್ಸಿಗೆ ಬೇಜಾರಾಗೋದಿಲ್ವಾ? ಗರ್ಭಗುಡಿ ನೋಡಿ ಯಾವ ತರ ಇದೆ ಅಂತ. ಕೀಲುಕೋಟೆ ಆಂಜನೇಯ ಸ್ವಾಮಿ ಗರ್ಭಗುಡಿ ಸ್ನೇಹಿತರೆ. ಆ ಗರ್ಭಗುಡಿಯಲ್ಲಿ ದೇವ್ರು ಇರ್ಬೇಕಲ್ವಾ? ಎಲ್ಲಿದ್ದಾರೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಆ ಗರ್ಭಗುಡಿಯಲ್ಲಿ ಇರ್ಬೇಕಾದ ದೇವರು ಸ್ನೇಹಿತರೆ, ನಮ್ಮ ಕೋಲಾರದ ಶಾಸಕರಾದ ಕುತ್ತೂರು ಮಂಜುನಾಥ್ ರವರು ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿದ್ರು. ಅಭಿವೃದ್ಧಿ ಅಂದ್ರೆ ಇದೇನಾ? ಯಾವಾಗ ಅಭಿವೃದ್ಧಿ ಮಾಡ್ತಾರೆ? ಎಲ್ಲೂ ಇಲ್ಲ ಸ್ವಾಮಿ. ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂತ ದೇವಸ್ಥಾನ ಇದು. ಎಲ್ಲೋ ಮೂಲೆಯಲ್ಲಿ ಇಲ್ಲ. ಕೋಲಾರದ ಹೃದಯ ಭಾಗದಲ್ಲಿರುವಂತ ದೇವಸ್ಥಾನವನ್ನ ಈ ಒಂದು ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ ನೋಡಿ. ಈ ಒಂದು ಜಾಗವನ್ನ, ಈ ಒಂದು ದೇವಸ್ಥಾನವನ್ನ ಶೀಘ್ರವಾಗಿ ಅಭಿವೃದ್ಧಿ ಪಡಿಸಿ. ಇಲ್ಲ ಅಂದ್ರೆ ಈ ಒಂದು ಕ್ಷೇತ್ರವನ್ನ ನಾವು ಅಭಿವೃದ್ಧಿ ಪಡಿಸಕ್ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡಿ. ಆಮೇಲೆ ನಾವೇ ಮುಂದೆ ಬಂದು ಸಾರ್ವಜನಿಕರೆಲ್ಲ ಸೇರಿ ಒಂದು ಡಿಸಿಷನ್ ಮಾಡಿ ಈ ಒಂದು ಕ್ಷೇತ್ರವನ್ನ, ಈ ಒಂದು ಜಾಗವನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡಿ ತೋರಿಸ್ತೀವಿ.